ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ನಮ್ಮ ರೆಸಿಪಿ ಪನೀರ್ ಟಿಕ್ಕಾ. ಹೋಟೆಲ್ ಸ್ಟೈಲಲ್ಲಿ ಮಾಡುವ ಪನೀರ್ ಟಿಕ್ಕಾವನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರನ್ನು ತಗೊಂಡಿದ್ದೇನೆ. ಒಂದು ಇಡೀ ಈರುಳ್ಳಿ ಮತ್ತೆ ಅರ್ಧ ಟೊಮೆಟೊವನ್ನು ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನಂತರ ನನಗೆ ಬೇಕಾಗಿರೋದು ಅಚ್ಕಾರದ ಪುಡಿ, ಜೀರಾ ಪೌಡರ್, ಕೊತ್ತಂಬರಿ ಪೌಡರ್, ಗರಂ ಮಸಾಲೆ, ಚಾಟ್ ಮಸಾಲ, ಹಲ್ದಿ ಪೌಡರ್. ನಂತರ ಒಂದು ಹಸಿಮೆಣಸಿನಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ ಮತ್ತೆ ಶುಂಠಿಯ ಪೇಸ್ಟ್, ಉಪ್ಪು, ಮೊಸರು, ಕಡಲೆ ಹಿಟ್ಟು, ನಿಂಬೆ ರಸ ಮತ್ತೆ ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಇವತ್ತಿನ ಪನೀರ್ ಟಿಕ್ಕಾ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಇಲ್ಲಿ ಒಗ್ಗರಣೆ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಆಯ್ತು. ಹೈ ಫ್ಲೇಮ್ ಇರಬಾರ್ದು, ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಕಲರ್ ಚೇಂಜ್ ಆಗ್ಬೋದು. ನಂತರ ಇದನ್ನು ನಾವು ಯಾವ ಪಾತ್ರೆಯಲ್ಲಿ ಪನೀರ್ ಮ್ಯಾರಿನೇಷನ್ ಮಾಡ್ತೇವೆ ಅದಕ್ಕೆ ಹಾಕೊಳ್ಳೋದು. ಇವಾಗ ಅರ್ಧ ಕಪ್ ಅಷ್ಟು ಮೊಸರನ್ನು, ಗಟ್ಟಿ ಮೊಸರು ಇದ್ರೆ ಗಟ್ಟಿ ಮೊಸರು ಯೂಸ್ ಮಾಡಿ, ಮೊಸರು ಹಾಕೊಂಡು ಅದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ. ಖಾರ ಜಾಸ್ತಿ ಆಗ್ತದೆ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ನಂತರ ಸ್ವಲ್ಪ ಹಲ್ದಿ, 1/4 ಟೀ ಸ್ಪೂನ್ ಅಷ್ಟು ಹಲ್ದಿ ಹಾಕೊಂಡು, ಚಾಟ್ ಮಸಾಲ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಜೀರಾ ಪೌಡರ್ ಮತ್ತೆ ಕೊತ್ತಂಬರಿ ಪೌಡರ್ ಅನ್ನು 1/2 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ನಂತರ ನಾನಿಲ್ಲಿ ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಪನೀರ್ ಟಿಕ್ಕಕ್ಕೆ, ಅದಕ್ಕೋಸ್ಕರ ಇದನ್ನು ಹಾಕೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ ಬದಲು ಇದನ್ನು ಹಾಕೊಂಡ್ರೆ. ಇಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸವನ್ನು ನಾನು ಯೂಸ್ ಮಾಡಿದ್ದೇನೆ. ಅಂದ್ರೆ ಒಂದು ಸಣ್ಣ ನಿಂಬೆಯ ರಸ ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಒಂದ್ಸಲ ಇದನ್ನು ಕರೆಕ್ಟ್ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಯಾವ ಕುಕಿಂಗ್ ಆಯಿಲ್ ಯೂಸ್ ಮಾಡ್ತೇವೆ ಅದನ್ನು, ಅಂದ್ರೆ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ, ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕೊಂಡು ನಂತರ ಇನ್ನೊಂದ್ಸಲ ಕ್ಲೀನಾಗಿ ಮತ್ತೊಂದ್ಸಲ ಮಿಕ್ಸ್ ಮಾಡಿ. ಒಂದ್ಸಲ ಬಿಸಿ ಇರುವಾಗಲೇ ಕೈ ಹಾಕ್ಲಿಕ್ಕೆ ಹೋಗಬೇಡಿ, ಸ್ಪೂನ್ ಇದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾದ ನಂತರ ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಎಲ್ಲ ಮ್ಯಾರಿನೇಷನ್ ರೆಡಿ ಆದ ನಂತರ ಪನ್ನೀರ್ ಕ್ಯೂಬ್ಸ್ ಮತ್ತೆ ವೆಜೀಸ್ ಅನ್ನು ಹಾಕೊಳ್ಳೋಣ. ಇವಾಗ ಆರಾಮ್ಸೆ, ಅಂದ್ರೆ ಒಮ್ಮೆಲೆ ಅರ್ಜೆಂಟಾಗಿ ಮ್ಯಾರಿನೇಷನ್ ಮಾಡೋದಲ್ಲ, ಒಂದೊಂದೇ ಪನ್ನೀರ್ ಪೀಸಿಗೆ ಕೋಟ್ ಆಗುವಾಗೆ ಸ್ಲೋಲಿ ಎಲ್ಲವನ್ನು ಮ್ಯಾರಿನೇಷನ್ ಮಾಡಿಟ್ಕೊಂಡ್ರೆ ಆಯ್ತು. ಹೀಗೆ ಒಂದ್ಸಲ ಮ್ಯಾರಿನೇಷನ್ ಮಾಡಿದ್ರೆ ಒಂದು ಅರ್ಧ ಗಂಟೆ ಹಾಗೆ ಇಟ್ಟುಬಿಡಿ, ಅದು ಮ್ಯಾರಿನೇಷನ್ ಎಳ್ದುಕೊಳ್ಳಿ. ಇವಾಗ ಪ್ಯಾನಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ. ನಾವು ಯೂಸ್ ಮಾಡೋದು ತೆಂಗಿನ ಎಣ್ಣೆ, ನಿಮಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯ್ತು. ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಪನ್ನೀರ್ ಪೀಸನ್ನು ಪ್ಯಾನಿಗೆ ಹಾಕೊಳ್ಳೋಣ. ಎಲ್ಲವನ್ನು ಒಮ್ಮೆಲೆ ಹಾಕೋದಲ್ಲ, ಒಂದೊಂದೇ ಪೀಸನ್ನು ಹಾಕೊಂಡ್ರೆ ಆಯ್ತು. ಇದ್ರ ಜೊತೆನೆ ವೆಜೀಸ್ ಏನು ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಕೂಡ ಫ್ರೈ ಆಗ್ಲಿಕ್ಕೆ ಅದ್ರ ಜೊತೆನೆ ಹಾಕಿದ್ರೆ ಆಯ್ತು. ಇಲ್ಲಿ ನಿಮ್ಮ ಹತ್ರ ಸ್ಕೀವರ್ಸ್ ಇದ್ರೆ ಸ್ಕೀವರ್ಸ್ ಅಲ್ಲಿ ಪನ್ನೀರನ್ನು ಸ್ಟಿಕ್ ಮಾಡಿ ಪ್ಯಾನ್ ಅಲ್ಲಿ ಕಾಯಿಸ್ಕೊಳ್ಬಹುದು. ನಮ್ಮಲ್ಲಿ ಸ್ಕೀವರ್ಸ್ ಇಲ್ಲ, ಹಾಗಾಗಿ ಡೈರೆಕ್ಟ್ ನಾವು ತವಕ್ಕೆ ಹಾಕೊಳ್ಳೋದು. ಒಂದ್ಸಲ ಪನ್ನೀರ್ ಹಾಕಿದ ನಂತರ 1-2 ನಿಮಿಷದಲ್ಲಿ ಬೆಂದೋಗುತ್ತೆ. ಮತ್ತೆ ವೆಜೀಸ್ ಕೂಡ ಅಷ್ಟೇ, ನಮ್ಗೇನು ಫುಲ್ ಬೇಯಬೇಕಾಗಿಲ್ಲ, ಸಾಫ್ಟ್ ಆದ್ರೆ ಸಾಕು. ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿ ಕಾಯಿಸ್ಲಿಕ್ಕೆ ಹಾಕಿ ಆಲ್ಮೋಸ್ಟ್ ಒಂದು 2-3 ನಿಮಿಷದಲ್ಲಿ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ಯಾಕಂದ್ರೆ ಪನ್ನೀರ್ ಸಾಫ್ಟ್ ಮತ್ತೆ ನಂದು ಇಲ್ಲಿ ಪೀಸ್ ಅಂತದೇನು ದೊಡ್ಡದಿಲ್ಲ, ಸಣ್ಣ ಸಣ್ಣ ಪೀಸ್, ಹಾಗಾಗಿ ಬೇಗ ಬೆಂದೋಗುತ್ತೆ. ಇವಾಗ ಒಂದ್ಸಲದ ಫ್ರೈ ರೆಡಿ ಆಗಿದೆ. ಈಗ ನಾವು ಪನ್ನೀರ್ ಟಿಕ್ಕಾ ಪೀಸಸ್ ಅನ್ನು ತೆಗೆದಿಟ್ಕೊಳ್ಳೋಣ. ಇನ್ನೊಂದ್ಸಲ ಉಳಿದ ಬ್ಯಾಚ್ ಅಲ್ಲಿ ಏನು ಪನ್ನೀರ್ ಉಳಿದಿದೆ ಅದನ್ನು ಅದೇ ಎಣ್ಣೆಯಲ್ಲಿ ಏನು ಉಳಿದುಕೊಂಡಿದೆ ಅದಕ್ಕೆ ಹಾಕೊಂಡು ಕಾಯಿಸ್ಕೊಂಡ್ರೆ ಆಯ್ತು. ಇವಾಗ ಇನ್ನೊಂದು ಬ್ಯಾಚ್ ಪನ್ನೀರ್ ಕೂಡ ಹಾಕೊಳ್ತಿದ್ದೆ ನಾನಿಲ್ಲಿ. ಕಡಲೆ ಹಿಟ್ಟು ಮ್ಯಾರಿನೇಷನ್ಗೆ ಹಾಕೊಳ್ತೇವಲ್ಲ, ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಮತ್ತೆ ಶುಂಠಿ, ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದು ಕೂಡ ಫ್ರೆಶ್ ಅಲ್ಲ, ಅದು ಕೂಡ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಮ್ಯಾರಿನೇಷನ್ಗೆ ಹಾಕೊಳ್ಳೋದು. ಇಲ್ಲಿ ಸೆಕೆಂಡ್ ಬ್ಯಾಚ್ ಕೂಡ ನಂದು ಫ್ರೈ ಆಗ್ತಾ ಬಂತು. ಒಂದ್ ಕಡೆ 1-2 ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಟ್ಟು ಇನ್ನೊಂದ್ ಕಡೆ ಫ್ಲಿಪ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಹೋಟೆಲಲ್ಲಿ ಏನು ಪನ್ನೀರ್ ಟಿಕ್ಕಾ ತಿಂದಿರ್ತೀರಿ ಅದೇ ರೀತಿ ಇದು ಕೂಡ ಬಂದಿರುತ್ತೆ. ಒಂದ್ಸಲ ಟ್ರೈ ಮಾಡಿ.
ಮತ್ತೆ ಇದ್ರ ಜೊತೆ ಡಿಪ್ ಮಾಡಲಿಕ್ಕೆ ಅವರು ಗ್ರೀನ್ ಚಟ್ನಿ ಕೊಟ್ಟಿರ್ತಾರಲ್ಲ, ಅದರ ರೆಸಿಪಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೇನೆ. ಅದನ್ನು ಟ್ರೈ ಮಾಡಿ. ಎರಡು ಕಾಂಬಿನೇಷನ್ ಅಲ್ಲಿ ಸೂಪರ್ ಆಗುತ್ತೆ ತಿನ್ಲಿಕ್ಕೆ. ಇವಾಗ ನಂದು ಸೆಕೆಂಡ್ ಬ್ಯಾಚ್ ಕೂಡ ಪನ್ನೀರ್ ಟಿಕ್ಕಾ ರೆಡಿ ಆಯಿತು. ಏನು ಸ್ಕೀವರ್ಸ್ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಲಿಕ್ಕಿಲ್ಲ, ತವಾದಲ್ಲಿ ಆರಾಮ್ಸೆ ಮಾಡ್ಕೊಳ್ಬೋದು. ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಬರಲ್ಲ. ಇವಾಗ ನಮ್ಮದು ಸೆಕೆಂಡ್ ಬ್ಯಾಚ್ ಕೂಡ ಪನ್ನೀರ್ ಟಿಕ್ಕಾ ರೆಡಿ ಆಗಿದೆ. ಪ್ಲೇಟಿಗೆ ಹಾಕೊಳ್ಳೋಣ ಎಲ್ಲವನ್ನು. ಜಾಸ್ತಿ ಫ್ರೈ ಆಗ್ಬೇಕಂತಿಲ್ಲ, ಒಂದ್ 2-3 ನಿಮಿಷದಲ್ಲಿ ಪನ್ನೀರ್ ಬೆಂದೋಗುತ್ತೆ. ಅಂಥದ್ದೇನು ಹಾರ್ಡ್ ಇರಲ್ಲ ಪನ್ನೀರ್. ಮಾತ್ರ ಹ್ಯಾಂಡಲ್ ಮಾಡುವಾಗ ಮಾತ್ರ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಆಯ್ತು, ಯಾಕೆಂದ್ರೆ ಪುಡಿ ಆಗುತ್ತೆ ಅದಕ್ಕೋಸ್ಕರ. ಇವಾಗ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.